ತ್ರಿಕ ಅಂದ್ರ ಎಲ್ಲರಿ ಅದ ಸಾರ್ವತ್ರಿಕರೇ ಅಲ್ರಿ ಬರೋಬ್ಬರಿ. ಆತ್ಮಜ್ಞಾನವಾಗಿದೆ ಎಂಬುದನ್ನು ಹೇಗೆ ತಿಳಿದುಕೊಳ್ಳಬೇಕು ತಿಳಿದುಕೊಳ್ಳಬೇಕು ಎಂದು ಸಾರ್ವತ್ರಿಕ ಕುತೂಹಲವಿದ್ದುದರಿಂದ ಅಲ್ಲೇ ಒಂದಿಟ ಅಲ್ಲ 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 ಶಬ್ದ ನೋಡಿ ಅನ್ರಿ. ಸಾರ್ವತ್ರಿಕ ಅಲ್ಲೇ ಅದನ್ನೂ ಆಗ ಒಂದಿಟ ಫರಕ್ ಆಕತೈತಿ. ಸಾರ್ವತ್ರಿಕ ಅಲ್ಲಿ ಫರಕ್ ಆಕತ್ ನೋಡಿ ನಮ್ಗೆ. ಅಲ್ಲ ಅಲ್ಲ ಸಾರ್ವತ್ರಿಕ ಅಂದ್ರೆ ಇಲ್ಲಿ ಮುಂದಿನ ನುಡಿ ಹೇಳ್ತೇನೆ ನೋಡ್ರಿ. ಹೇಳ್ರಪ್ಪ ಹೇಳ್ರಿ. ಮುಂದಿನ ನಡಿ ಬೇಡ ಅಮರೇ, ಅದನ್ನಷ್ಟ ಹೇಳ್ರಿ. ಸಾರ್ವತ್ರಿಕ ಸಾರ್ವತ್ರಿಕ ಅಂದ್ರೆ ಎಲ್ಲರ ಅಭಿಪ್ರಾಯ. ಸಾರ್ವತ್ರಿಕ ಸಾರ್ವಜನಿಕ ಸಾರ್ವತ್ರಿಕ ಎಲ್ಲರ ಅಭಿಪ್ರಾಯ, ಎಲ್ಲರ ಅನುಭವ ಅನ್ರಿ. ನೀವ ಹೊಳ ಅವ್ರದ್ದು ಉಚ್ಚಾರಣೆ ಸರಿ ಆಗಲ್ಲಲ್ರಿ ಚಂದ್ರವರು. ಸಾರ್ವತ್ರಿಕ ಸಾರ್ವತ್ರಿಕ ಕುತೂಹಲ ಅಲ್ಲ, ಶಬ್ದ ಸರಿ ಒಂದ್ಸರಿ ಅಂದ್ರಪ್ಪ, ಯಾರಾದ್ರೂ ಒಬ್ರು ಒಂದ್ಸಲ ಅಂದ್ರಪ್ಪ ಅಜ್ಜಿ. ಸಾರ್ವತ್ರಿಕ 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 ಕುತೂಹಲವಿದ್ದುದು. ಸರಿ ಆತ್ ನೋಡ್ರಿ, ಸರಿ ಆತ್. ಅಂದ್ರಪ್ಪ ಅಜ್ಜಿ. ಸಾರ್ವತ್ರಿಕ ಕುತೂಹಲವಿದ್ದುದರಿಂದ ಅನುಕ್ರಮವಾಗಿಯೇ ಅನುಭವಿಯ ಜ್ಞಾನಿಯ ಲಕ್ಷಣಗಳನ್ನ ಹೇಳುತ್ತೇವೆ. ಸಿದ್ಧನ ಲಕ್ಷಣವನ್ನು ಕೇಳಪ್ಪ. ಸಿದ್ಧನೆಂದರೆ ಸ್ವಯಂ ಆತ್ಮ ಸ್ವರೂಪನೇ ಇರುತ್ತಾನೆ. ಅವನಲ್ಲಿ ಹಾಗೂ ಸ್ವರೂಪದಲ್ಲಿ ಅಣು ಮಾತ್ರವೂ ಭಿನ್ನತೆ ಇರುವುದಿಲ್ಲ. ಅರ್ಥಾತ್ ಸ್ವರೂಪವಾಗಿ ಸ್ಥಿತನಾದವನಿಗೆ ಸಿದ್ಧನೆಂದು ಅನ್ನಬೇಕು. ಇಲ್ಲಿ ಯಾರಿಗೆ ಸಿದ್ಧನಂತ ಅನ್ನಬೇಕಂದ್ರ ಅವನು ಸ್ವಯಂ ಆತ್ಮ ಸ್ವರೂಪನೇ ಆಗಿರ್ತಾನ. ಅದರಲ್ಲಿ ಒಂದು ಸ್ವಲ್ಪವೂ ಒಂದು ಅಣು ಮಾತ್ರವೂ ಭಿನ್ನತೆ ಇರೋದಿಲ್ಲ. ಅಂದ್ರ ಏನೊಂದು ಭೇದ ಭಾವಗಳಾಗ್ಲಿ, ಭಿನ್ನ ಭಾವಗಳಾಗ್ಲಿ, ಇನ್ನೊಂದೇನಾಗ್ಲಿ, ಅದು ಯಥಾರ್ಥವಾಗಿ ಆ ಪರಮಾತ್ಮ ಸ್ವರೂಪ ಹೆಂಗೈತೋ ಆ ಸ್ವರೂಪನೇ ತಾನಾಗಿರ್ತಕ್ಕಂಥವನ ಅವನನ್ನೇ ಸಿದ್ಧನೆಂದು ಅನ್ನಬೇಕು. ಯಾಕಂದ್ರ ಅವನು ಒಂದು ಅಣುವಿನಷ್ಟು ಕೂಡ ಲೋಪ ಇದ್ರೂ ಅದು ಆಗೋದಿಲ್ಲ ಅಂತ ಹೇಳ್ತಾರ. ಅದು ಪೂರ್ಣಂ ಅದಂ ಪೂರ್ಣಂ ಇದಂ ಪೂರ್ಣಸ್ಯ ಪೂರ್ಣ ಮಹಾ ಅನ್ನೋರು ರೀತಿಯಲ್ಲಿ ಅದು ಪೂರ್ಣವೇ ಆಗಿರ್ತಕ್ಕಂಥದ್ದು. ಆ ಪೂರ್ಣವೇ ಆ ಸ್ವರೂಪನೇ ತಾನಂತ ತಿಳಿದವನೇ ಸಿದ್ಧನೆಂದು ಅನ್ನಬೇಕು. ನಿಜವಾಗಿಯೂ ಸಿದ್ಧತ್ವವು ಮೂಲ ಸ್ವಯಂ ಸಿದ್ಧ ಆತ್ಮ ಸ್ವರೂಪಕ್ಕೆ ಶೋಭಿಸುವುದು. ಅದು ಯಾವ್ದಕ್ ಶೋಭಿಸ್ತದಪ್ಪ? ಸಿದ್ಧತ್ವ, ಸಿದ್ಧನ ಲಕ್ಷಣ ಅಂದ್ರ ಆ ಮೂಲ ಸ್ವಯಂ ಸಿದ್ಧ ಆತ್ಮ ಸ್ವರೂಪಕ್ಕೆ ಅದು ಕಳೆ, ಅದೇ ಅದಕ್ಕೆ ಶೋಭೆ. ಇಲ್ಲಿ ನಾವು ಸಿದ್ಧ ವಸ್ತು ಅಂತೇಳಿ ವಿಷಯ ವಾಸನದೊಳಗೆ ನಾನು ಸಿದ್ಧ, ನಾನು ಪೂರ್ಣ ಅಂತ ಬಾಯಿಯೊಳಗೆ ಹೇಳ್ಕೊಂತಿದ್ದು ಅಂತರಂಗದೊಳಗೆ ಇರುವಿಕೆಯಲ್ಲಿ ಆಗ್ಲಿ ಏನಾದ್ರೂ ಸ್ವಲ್ಪ ವ್ಯತ್ಯಾಸ ಆಯ್ತಂದ್ರ ಅದು ಪೂರ್ಣ ಆಗೋದಿಲ್ಲ. ಅದು ಆತ್ಮ ವಸ್ತು ಅನ್ನೋದು ಅದು ಸ್ವಯಂ ಸಿದ್ಧ. ತಾನು ಆ ವಿಚಾರವನ್ನು ತಿಳಿದು ತಾನು ಆ ಸ್ವಯಂ ಆ ಪರಿಪೂರ್ಣನೇ ಆ ಆತ್ಮ ಸ್ವರೂಪನೇ ಆಗೋದಕ್ಕೆ ಆ ಆತ್ಮ ಸ್ವರೂಪಕ್ಕೆ ಅದು ಶೋಭೆಯನ್ನ ತರುವಂತದ್ದು. ವೇದ ಶಾಸ್ತ್ರಗಳಲ್ಲಿ ಪ್ರತಿಪಾದಿಸಿದ ಸ್ವತಃ ಸಿದ್ಧವಾದ ತನ್ನ ಸ್ವರೂಪಕ್ಕೆ ಸಿದ್ಧವೆಂದು ಅನ್ನಬೇಕಲ್ಲದೆ ಇನ್ನೇನು ಆಗದು. ಇಲ್ಲಿ ನಾವ್ ಯಾವ್ದಕ್ ಸಿದ್ಧ ಅಂತ ಹೇಳ್ಬೇಕಂದ್ರ
ವೇದಶಾಸ್ತ್ರಗಳಲ್ಲಿ, ವೇದಗಳಲ್ಲಂದ್ರ ಆ ವೇದಗಳು ಕೊನೆಗೆ ಅಂತಿಮವಾಗಿ ಏನ್ ಹೇಳ್ತದವ ಅಂದ್ರ ನೀನೇ ಆ ಸ್ವರೂಪನಿದ್ದಿ ಅಂತ ಎಲ್ಲಾ ವೇದಶಾಸ್ತ್ರಗಳು ತಿಳಿಸ್ತಾವ್. ಆ ವೇದಶಾಸ್ತ್ರಗಳು ಅದನ್ನೇ ಪ್ರತಿಪಾದಿಸಿದವು, ಅದನ್ನ ಹೇಳಿದವು. ಅಂತ ಸ್ವತಃ ಸಿದ್ಧವಾದ ತನ್ನ ಸ್ವರೂಪಕ್ಕೆ ಸಿದ್ಧವೆನ್ನಬೇಕಲ್ಲದೆ ಬೇರೆ ಇನ್ನೊಂದೇನು ಆಗದು, ಬೇರೆ ಇನ್ನೊಂದೇನು ಇಲ್ಲ. ಹೀಗಿದ್ದರೂ ಸಹ ಸಾಧಕರಿಗೆ ತಿಳಿಯುವ ಸಲುವಾಗಿ ಸಿದ್ಧ ಸ್ಥಿತಿಯ ಕೆಲವೊಂದು ಬಾಹ್ಯ ಲಕ್ಷಣಗಳನ್ನು ಹೇಳಲೇಬೇಕಾಗಿರುವುದು. ಅಲ್ಲಿ ಒಂದೇ ಮಾತಿನಾಗ ಹೇಳ್ಬೋದು, ಪೂರ್ಣ ಸಿದ್ಧನಾಗಿರ್ತಕ್ಕಂಥ ಪೂರ್ಣ ಆತ್ಮ ಸ್ವರೂಪವನ್ನು ತಿಳಿದು ಯಾರು ತಾನು ಅದೇ ಅಂತ ಗಟ್ಟಿಯಾಗಿರ್ತದ ಅವರೇ ಆ ಪರಿಪೂರ್ಣರು, ಅವರೇ ಸಿದ್ಧರು, ಅವರೇ ಸಾಧುಗಳು ಅಂತ ಹೇಳ್ಬೋದು. ಆದ್ರೆ ಒಂದೇ ಮಾತಿನಾಗ ಹೇಳಿದ್ರ ಇದು ತಿಳಿಯಲಾರದು ಅನ್ನುವುದರ ಸಲುವಾಗಿ ಆ ಸಿದ್ಧನ ಲಕ್ಷಣಗಳನ್ನ, ಆ ಬಾಹ್ಯ ಲಕ್ಷಣಗಳನ್ನ ಇಲ್ಲಿ ಹೇಳಲೇಬೇಕಾಗಿರುವುದು. ಆ ಸಿದ್ಧ ಲಕ್ಷಣದ ಚಮತ್ಕಾರ ಹೀಗೆ. ಮುಖ್ಯವಾಗಿ ಸಿದ್ಧನ ಅಂತರಂಗ ಸ್ಥಿತಿಯು ಸ್ವರೂಪಾಕಾರವಾಗಿದೆ ಎಂದ ಮೇಲೆ ಹೇಳಿದವಷ್ಟೇ. ಅವನ ಸ್ಥಿತಿ ಹೆಂಗಿದೆ ಅಂದ್ರ ಸ್ವರೂಪಾಕಾರವಾಗಿದೆ ಎಂದು ಆಮೇಲೆ ಹೇಳಿದವಷ್ಟೇ. ಅದಕ್ಕೆ ಹೇಗೆ ಆ ಸ್ಥಿತಿಯಾದ ಮೇಲೆ ಅವನ ಶರೀರವು ಹೇಗೆ ವರ್ತಿಸುವುದು ಎಂಬುದರ ಪ್ರಶ್ನೆ. ಅಂದ್ರ ಈಗ ಹೇಳಿದಿರಿ ನೀವು, ಒಂದು ಮಾತಿನೊಳಗೆ ಹೇಳಿದ ಮಾತ್ರಕ್ಕ ಅದು ಹೆಂಗ್ ಅರ್ಥ ಆಗ್ತದ, ಅವನ ವರ್ತನೆಗಳು, ಅವನ ಶರೀರ ವರ್ತನೆ ಹೆಂಗಿರ್ತತಿ ಎಂದು ಪ್ರಶ್ನೆ ಹಾಕಿದರೆ, ಕನಸಿನಲ್ಲಿಯ ಸುಳ್ಳು ತೋರಿಕೆಯಂತೆ ಎಂದು ನಮ್ಮ ಉತ್ತರವಿರುತ್ತದೆ. ಅವ್ರು ಹೆಂಗಿರ್ತಾರಪ್ಪ, ಅವ್ರು ಹೆಂಗಿದ್ರಂದ್ರ ಅದ್ ಏನೆಲ್ಲ ಆದ್ರೂ ಕೂಡ ಈ ಜಗತ್ತನ್ನದೆಲ್ಲದು ಕೂಡ ಅಂತ ಪರಿಪೂರ್ಣನಾಗಿರ್ತಕ್ಕಂಥವ್ರಿಗೆ ಅದು ಕನಸಿನಂತೆ ತೋರ್ತತಿ. ಅವ್ರಿಗೆ ಯಾವ್ದು ನಿಜ ಆಗಿ ಭಾಸವಾಗೋದಿಲ್ಲ, ಅವರು ಯಾವ್ದು ನಿಜ ಅಂತ ನಂಬೋದಿಲ್ಲ ಅಂತ ಉತ್ತರ ಇರ್ತದೆ. ಆದರೂ ಇಷ್ಟರಿಂದಲೂ ಶತ್ರುಗಳ ಪೂರ್ಣ ಸಮಾಧಾನವಾದಂತೆ ತೋರದ ಮೂಲ ಸಿದ್ಧನ ಲಕ್ಷಣವನ್ನು ಇನ್ನೂ ವಿವರಿಸುವೆವು. ಆದುದರಿಂದ ಪಾರಮಾರ್ಥದ ಪರಮ ಅಸ್ತಂಗತವಾಗಲಿಕ್ಕೆ ಸಹಾಯವಾಗುವುದು. ಅಂದ್ರ ಇನ್ನು ಆ ಸಿದ್ಧನ ಲಕ್ಷಣಗಳನ್ನ ತಿಳಿಸೋದ್ರಿಂದ ಇನ್ನು ಈ ಪಾರಮಾರ್ಥದ ವಿಚಾರಗಳು ಇನ್ನೂ ತಿಳಿತೈತಿ. ಇನ್ನು ಸಾಧಕರಿಗೆ, ಮುಮುಕ್ಷುಗಳಿಗೆ ಎಲ್ಲರಿಗೂ ಕೂಡ ಸಿದ್ಧನ ಲಕ್ಷಣಗಳು ಹೆಂಗದವು ಅನ್ನೋದು ಗೊತ್ತಾಗ್ತದ. ಯಾವಾಗಲೂ ಸ್ವರೂಪಾನುಸಂಧಾನದಲ್ಲಿ ನಿರತನಾಗಿರುವುದೇ ಸಾಧುವಿನ ಮುಖ್ಯ ಲಕ್ಷಣವಿರುತ್ತದೆ. ಆ ಸಾಧುವಿನ ಮುಖ್ಯ ಲಕ್ಷಣ ಯಾವ್ದಿರ್ತದಂದ್ರ ಯಾವಾಗ್ಲೂ ಸ್ವರೂಪಾನುಸಂಧಾನದಲ್ಲಿ ನಿರತನಾಗಿರೋದು. ಅಂದ್ರ ಯಾವಾಗ ನಾನು ಆತ್ಮ ಸ್ವರೂಪನೇ ಇದ್ದೇನೆ, ನಾನು ಬಯಲ ಸ್ವರೂಪನೇ ಇದ್ದೇನೆ, ನನ್ನೊಳಗ ಬೇರೆ ಯಾವುದೇ ಭಾವನೆಗಳು, ಆತನ ಒಳಗ ಯಾವುದೇ ಭಿನ್ನ ಭಾವನೆಗಳು ಏನೊಂದೇನು ತೋರೋದಿಲ್ಲ. ಯಾಕಂದ್ರ ಅಲ್ಲಿ ಇರೋದೇ ಏಕತ್ವವಾಗಿ ತಿಳಿದಿರ್ತಾನ. ಆ ಏಕತ್ವವೇ ತಾನು ಅನ್ನೋದಾಗಿರ್ತತಿ. ಇನ್ನೊಂದು ಸಂಕಲ್ಪ ವಿಕಲ್ಪಗಳಾಗಲಿ ಏನೊಂದೇನು ಉದಯವಾಗದೆ ಕೇವಲ ಸ್ವರೂಪಾನುಸಂಧಾನದಲ್ಲಿ ನಿರತನಾಗಿರುವುದೇ ಆ ಸಾಧುವಿನ ಮುಖ್ಯ ಲಕ್ಷಣವಾಗಿರ್ತದೆ. ಈ ಸ್ವಭಾವದಿಂದಲೇ ಅವನು ಜನರಲ್ಲಿದ್ದು ಜನರಿಗಿಂತ ಬೇರೆಯೇ ಇರುತ್ತಾನೆ. ಅವನ್ ಎಲ್ಲಾ ಜನರೊಳಗಿರ್ತಾನ. ನೋಡೋರು ಹೊರಗಿನಿಂದ ನೋಡೋರ್ ಕಣ್ಣಿಗೆ ಎಲ್ಲ ರಂಗ ಉಡ್ತಾನ, ಪ್ರಪಂಚದ ಎಲ್ಲಾ ಕೆಲ್ಸಗಳನ್ನ ಅವನು ಮಾಡ್ತಿರ್ತಾನ. ಆದ್ರೂ ಕೂಡ ಆ ಜನರಲ್ಲಿದ್ರೂ ಕೂಡ ಅವನ ಇರುವಿಕೆ ಬೇರೆನೆ ಇರ್ತದ. ಸ್ವರೂಪದಲ್ಲಿ ಲಕ್ಷ್ಯವಿದ್ದುದರಿಂದ ಅವನಿಗೆ ಪ್ರಪಂಚದ ಚಿಂತೆ ಕಡಿದು ಹೋಗಿರುವುದು. ಅವನು ಯಾವಾಗ್ಲೂ ತನ್ನ ಸ್ವರೂಪಾನಂದದಲ್ಲಿ ಇರೋದ್ರಿಂದ ಅವನ ಲಕ್ಷ್ಯ ಅಥವಾ ಅವನ ಮನಸ್ಸು ಯಾವಾಗ್ಲೂ ಆ ಸ್ವರೂಪದಲ್ಲಿ ಇರೋದ್ರಿಂದ ಈ ಪ್ರಪಂಚದ ಸಂಬಂಧ, ಪ್ರಪಂಚದ ಚಿಂತೆ, ಪ್ರಪಂಚದ ಸರ್ವ ಸುಖ ದುಃಖಗಳು ಯಾವುದೂ ಕೂಡ ಅವನಿಗೆ ಇರೋದಿಲ್ಲ. ಎಲ್ಲವನ್ನ ಆತ ಬಿಟ್ಟು ಕೇವಲ ಸ್ವರೂಪಾನುಸಂಧಾನದಲ್ಲಿ ಆತ ಇರ್ತಾನ. ಮತ್ತೇನೆಂದರೆ ಸಿದ್ಧನು ಆಧ್ಯಾತ್ಮ ನಿರೂಪಣದಲ್ಲಿ ಪ್ರೇಮ ಉಳ್ಳವನಾಗಿರುವನು. ಅವನು ಎದ್ರೊಳಗ ಪ್ರೇಮ ಇರ್ತದಂದ್ರ ಕೇವಲ ಆಧ್ಯಾತ್ಮ, ಕೇವಲ ಆತ್ಮ ವಿಚಾರ.
ಆ ಪಾರಮಾರ್ಥ ವಿಚಾರದಲ್ಲೇ ಅವನು ಪ್ರೇಮನಾಗಿರ್ತಾನ. ಆ ಪಾರಮಾರ್ಥ ವಿಚಾರವನ್ನು ಬಿಟ್ಟು ಬೇರೆ ಏನನ್ನಾರ ಅವನಿಗೆ ಹೇಳಕ್ ಬಂದ್ರಂದ್ರ ಪ್ರೀತಿ ಉಂಟಾಗೋದಿಲ್ಲ, ಪ್ರೇಮ ಇರೋದಿಲ್ಲ. ಆತ ಅಲ್ಲಿ ಕೇಳೋದಿಲ್ಲ, ಅಲ್ಲಿ ಕುಂದ್ರೋದು ಇಲ್ಲ, ಆತ ಅಲ್ಲಿ ಇರೋದಿಲ್ಲ. ಮತ್ತೆ ಎಲ್ಲಿರ್ತಾನಂದ್ರ ಕೇವಲ ಆಧ್ಯಾತ್ಮ ನಿರೂಪಣದಲ್ಲಿ, ಆಧ್ಯಾತ್ಮ ನಿರೂಪಣದೊಳಗೆ ಇರ್ತಾನ. ಅವನ್ ಯಾರಾದ್ರೂ ಕೇಳಿದ್ರೆ ಆಧ್ಯಾತ್ಮ ವಿಚಾರವನ್ನೇ ಹೇಳ್ತಾನೆ. ಮತ್ತೆ ಇತರರು ಬಾಯಿಂದ ಕೂಡ ಆ ಆಧ್ಯಾತ್ಮ ವಿಚಾರವನ್ನ ಕೇಳೋದ್ರಲ್ಲಿ ಅವನು ಪ್ರೇಮ ಉಳ್ಳವನಾಗಿರುವನು. ಈ ತರದ ಮನನಶೀಲತೆಯು ಸಾಧಕನ ಲಕ್ಷಣವಿದೆಯಾದರೂ ಸಿದ್ಧನಲ್ಲಿ ಕೂಡ ಅದೇ ಆ ಗುಣವಿರುತ್ತದೆ. ಇವು ಸಾಧಕನು ಕೂಡ ಇದನ್ನೇ ಮಾಡ್ಬೇಕು. ಇವು ಕೂಡ ಸಾಧಕನ ಲಕ್ಷಣಗಳೇ. ಯಾವಾಗ್ಲೂ ಪಾರಮಾರ್ಥ ವಿಚಾರವನ್ನೇ ಕೇಳ್ಬೇಕು, ಪಾರಮಾರ್ಥ ವಿಚಾರವನ್ನೇ ಮಾತನಾಡ್ಬೇಕು, ಪಾರಮಾರ್ಥವನ್ನೇ ತಿಳಿಬೇಕು ಅನ್ನೋದಿರ್ತದ. ಆದ್ರ ಸಿದ್ಧನಾಗಿದ್ರು ಕೂಡ ಅವು ಯಾವಾಗ್ಲೂ ಅವನೊಳಗ ಗಟ್ಟಿಯಾಗಿರ್ತಾವು. ಈ ಪಾರಮಾರ್ಥ ವಿಚಾರವೇ, ಆತ್ಮ ವಿಚಾರವೇ ಅವನೊಳಗ ಗಟ್ಟಿಯಾಗಿ ಉಳಿದಿರ್ತದ. ಸಿದ್ಧ ಲಕ್ಷಣಗಳು ಸಾಧಕ ಲಕ್ಷಣಗಳು ಅನುರೋಧದಿಂದಲೇ ಇರುವುದರಿಂದ ಸಾಧಕ ಲಕ್ಷಣಗಳನ್ನು ಹೊರತುಪಡಿಸಿ ಸಿದ್ಧ ಲಕ್ಷಣ ಹೇಳುವುದೇ ಅಸಾಧ್ಯವು. ಇಲ್ಲಿ ನಾವು ಸಾಧಕ ಮತ್ತು ಸಿದ್ಧ ಅಂತ ಹೇಳ್ತೇವಂದ್ರ ಹೆಚ್ಚು ಕಮ್ಮಿ ವಿಚಾರಗಳು ಒಂದೇ ಇರ್ತಾವ. ಆದ್ರ ಸಿದ್ಧನಿಗೆ ತೃಪ್ತಿಯಾಗಿರ್ತದ. ನಾನು ಆ ಪರಮಾತ್ಮ ಸ್ವರೂಪನಿದ್ದೇನೆ ಅಂತೇಳಿ ಅವನು ಯಾವಾಗ್ಲೂ ಆನಂದ ಭರಿತನಾಗಿರ್ತಾನ. ಸಾಧಕನು ಕೂಡ ತಾನು ಅದೇ ಇದ್ದೇನೆ ಅನ್ನೋದಿದ್ರು ಕೂಡ ಅವನಿನ್ನೂ ಸ್ವಲ್ಪ ಪ್ರಯತ್ನದೊಳಗಿರ್ತದ. ಆ ಎರಡೂ ಲಕ್ಷಣಗಳು ಕೂಡ ಒಂದೇ ಆಗ್ತದ. ಆದ್ರೆ ಇದು ಇನ್ನೂ ಸ್ವಲ್ಪ ಆಗ್ಬೇಕಾಗಿದೆ, ಅದು ಪೂರ್ಣ ಆಗಿದೆ ಅನ್ನೋದು ಭಾವ. ಆದ್ರೆ ಸಿದ್ಧ ಲಕ್ಷಣ ಹೇಳುವುದು ಅಸಾಧ್ಯವು. ಇಲ್ಲಿ ಸಿದ್ಧನ ಲಕ್ಷಣನ ಹೇಳೋದ್ ಸ್ವಲ್ಪ ಕಷ್ಟ ಆಗ್ತದ. ಅವ್ರು ಪರಿಪೂರ್ಣವಾದ್ರ ಅವ್ರು ಹೆಂಗಿರ್ತಾರೋ, ಯಾವ ಸ್ಥಿತಿ ಒಳಗಿರ್ತಾರೋ, ಅವ್ರ ಅವಧೂತ ಸ್ಥಿತಿಯವರು ಒಂದ್ ರೀತಿ ಇರ್ತಾರ, ಜ್ಞಾನಿಗಳ ಸ್ಥಿತಿನ ಒಂದ್ ರೀತಿ ಇರ್ತದ, ಯೋಗಿಗಳ ಸ್ಥಿತಿನ ಒಂದ್ ರೀತಿ ಇರ್ತದ. ಹೆಚ್ಚು ಕಮ್ಮಿ ನಾವು ಸಾಧಕರ ಲಕ್ಷಣಗಳನ್ನ ಹೇಳಬಹುದು, ಆದ್ರೆ ಸಿದ್ಧನ ಲಕ್ಷಣ ಹೇಳುವುದು ಸ್ವಲ್ಪ ಕಷ್ಟ ಸಾಧ್ಯ ಆಗ್ತದೆ. ಅಲ್ಲದೆ ಸಿದ್ಧನು ಹೊರಗೆ ಸಾಧಕನಂತೆಯೇ ಇರುತ್ತಿದ್ದು ಒಳಗೆ ಮಾತ್ರ ಸ್ವರೂಪಾಕಾರತೆಯಿಂದ ಸಿದ್ಧತ್ವ ಅನುಭವಿಸುವನೆಂಬುದು ಜಾಣರಾದ ಶ್ರೋತೃಗಳು ಗುರುತಿಸಬೇಕು. ಇಲ್ಲಿ ಸಿದ್ಧನಾದವನ್ ಹೆಂಗಿರ್ತಾನಂದ್ರ ಅವನು ಸಾಧಕರಂತೆ ಗ್ರಂಥನೂ ಓದ್ತಾನ, ಯಾರ ಏನಾರ ಅಲ್ಲಿ ಪ್ರವಚನ ಹೇಳ್ತಾರಂದ್ರ ಕೇಳಕ್ಕೂ ಹೋಗ್ತಾನೆ, ಆತ್ಮ ವಿಚಾರವನ್ನು ವಿಮರ್ಶನೆ ಮಾಡ್ತಿರ್ತಾನ. ಎಲ್ಲ ಸಾಧಕನು ಮಾಡ್ದಂಗ ಇವನು ಮಾಡ್ತಾನ. ಆದ್ರ ಇವನ ಅಂತರಂಗದೊಳಗ ಮಾತ್ರ ಇವನ್ ಯಾವಾಗ್ಲೂ ಆ ಸ್ವರೂಪಾಕಾರತೆಯಿಂದ ಆನಂದವಾಗಿ ತಾನಿರ್ತಾನ. ಇದನ್ನ ಜಾಣರಾದವ್ರು ಗುರುತಿಸ್ಬೇಕು. ನಾವ್ ಬಿಡ ಅವ್ರಿಗೇನ್ ತಿಳಿದಿಲ್ಲ ಬಿಡು, ಅವ್ರು ನಮ್ಮಂಗ ಗೂಗಲ್ ಮೀಟಿಂಗ್ ಜಾಯ್ನ್ ಹಾಕಾರ, ಅವರು ನಮ್ಮಂಗ ಕೇಳ್ತಾರ, ಅವ್ರು ನಮ್ಮಂಗ ಇರೋದಂತ ಅನ್ಕೋಬಾರದು. ಅವ್ರು ಸಿದ್ಧರಾಗಿರ್ತಕ್ಕಂಥವ್ರು ಪೂರ ಸಿದ್ಧರೇ ಇರ್ತಾರ. ಪೂರ್ಣರಾಗಿರ್ತಕ್ಕಂಥವ್ರು ಅವ್ರ ಪೂರ್ಣ ಸ್ವರೂಪವಾಗಿರ್ತಾರ. ಅದನ್ನ ಜಾಣರಾದಂತವ್ರು ನಾವು ನಮ್ ಬುದ್ಧಿ ಶಕ್ತಿ ಅಳತಿ ಮಾಡಿ ಅವ್ರಿಗಿನ್ನ ತಿಳಿದಿಲ್ಲ ಅದಕ್ಕ ಹಿಂಗ್ ಕೇಳಕ್ ಬರ್ತಾರ, ಅವ್ರಿಗಿನ್ನೂ ಗೊತ್ತಿಲ್ಲ ಹಂಗಿಂಗ ಅಂತ ಭಿನ್ನ ಭಿನ್ನವಾಗಿ ನಮ್ಮ ಮತಿಗೆ ತಿಳಿದಂಗ ಮಾತನಾಡಬಾರದು. ಸಾರಾಂಶ: ಸಂಶಯಾತೀತವಾದ ಸಾಧನವೇ ಸಿದ್ಧ ಲಕ್ಷಣವಿದ್ದು ಒಳಗೂ ಹೊರಗೂ ಅವನು ಸಮಾಧಾನ ಅಭಂಗವಾಗಿರುವುದು. ಅವನು ಹೇಗಿರ್ತಾನಪ್ಪ ಅಂತಂದ್ರ ಅವನು ಸಂಶಯಾತೀತನಾಗಿರ್ತಾನ. ಅವನೊಳಗೆ ಯಾವುದೇ ಸಂಶಯಗಳು ಇರೋದಿಲ್ಲ. ಯಾವ್ದೊಂದು ನಾನು ಅದನ್ನ ತಿಳಿಬೇಕಾಗಿತ್ತು, ಇದನ್ನ ತಿಳಿಬೇಕಾಗಿತ್ತು, ನಾನಿನ್ನು ಮುಕ್ತನಾಗಿಲ್ಲ ಅಥವಾ ಮುಕ್ತನಾಗ್ಬೇಕು ಅನ್ನೋದು ಯಾವುದು ಅವನೊಳಗಿರಲ್ಲ. ಒಳಗೂ ಹೊರಗೂ ಅವನು ಸಮಾಧಾನಿಯಾಗಿರ್ತಾನ. ಅವನ ಸಮಾಧಾನಕ್ಕೆ ಭಂಗವಾಗ ಅಂತವು ಯಾವ ಹೊರಗಿರೋದಿಲ್ಲ. ಯಾಕಂದ್ರ ಅವನಿರುವುದೊಂದೇ ಅಖಂಡ ಪರಿಪೂರ್ಣನಾಗಿರ್ತಕ್ಕಂಥವನು. ತಾನು ಒಂದೇ ಇದ್ದೇನನ್ನು ಅಂತ ತಿಳಿದಿರ್ತಕ್ಕಂಥವನಿಗೆ ಇನ್ನೊಂದೇನು ಬರೋದಿಲ್ಲ, ಇನ್ನೊಂದ್ ಯಾವ್ದು ಬಾಧೆನೂ ಗುಡಿಸೋದಿಲ್ಲ. ಯಾಕಂದ್ರೆ ಬಯಲು ಸ್ವರೂಪವಾಗಿರ್ತಕ್ಕಂಥವ್ರಿಗೆ ಬಯಲಿಗೆ ಎಲ್ಲಾರ ಬಂಧನ ಬರಕ್ ಸಾಧ್ಯ ಐತಾ? ಸಾಧ್ಯವಿಲ್ಲ. ಅಖಂಡ ಬಯಲು ಸ್ವರೂಪವಾಗಿರ್ತಕ್ಕಂಥ ಸಿದ್ಧನಿಗೆ ಯಾವುದೇ ಬಂಧನಗಳಾಗ್ಲಿ
ಯಾವುದೇ ಸುಖ ದುಃಖಗಳಾಗ್ಲಿ ಅವನ ಸಮಾಧಾನವನ್ನು ಕೆಡಿಸುವಂತವು ಯಾವ ಇರುವುದಿಲ್ಲ. ಅಂತರಂಗದ ಸ್ಥಿತಿಯು ನಿಶ್ಚಲವಾದ ಮೇಲೆ ಅದರಲ್ಲಿ ಚಲನೆಗೆ ಎಲ್ಲಿಯ ಅವಕಾಶ? ಅಂತರಂಗದೊಳಗ ಸ್ಥಿತಿಯು ನಿಶ್ಚಲವಾದ್ಮೇಲೆ, ಅಂತರಂಗದೊಳಗ ನಾನು ಆ ಪರಮಾತ್ಮ ಸ್ವರೂಪನಿದ್ದೇನೆ, ಆ ಬಯಲು ಸ್ವರೂಪನೇ ಇದ್ದೇನೆ ಅಂತ ತಿಳಿದ ಮೇಲೆ ನಾನು ಚಲನ ರಹಿತನಿದ್ದೇನೆ, ನಾನು ಅಖಂಡವಾಗಿದ್ದೇನೆ, ಎಲ್ಲ ಬ್ರಹ್ಮಾಂಡಗಳು ಕೂಡ ನನ್ನೊಳಗ ಅಡಗಿದವು, ಅವುಗಳಿಗೆ ಏನಾರ ಚಲನೆ ಇರ್ಬೋದು, ನಾನು ಚಲನ ರಹಿತನಾಗಿದ್ದೇನೆ ಅಂತ ತಿಳಿದ ಮೇಲೆ ಅಂತವರಿಗೆ ಚಲನೆ ಎಲ್ಲಿದ್ದ ಬರಕ್ ಸಾಧ್ಯ ಆಗ್ತದ? ಸಾಧ್ಯವೇ ಇಲ್ಲ. ಸಿದ್ಧನ ಚಿತ್ತವು ಸ್ವರೂಪದಲ್ಲಿ ಸಂಲಗ್ನವಾಗಿ ಸ್ವರೂಪವೇ ಆಗಿ ಬಿಟ್ಟಿರ್ಬೋದು. ಅವನ ಮನಸ್ಸು ಏನಾಗಿರ್ತತಂದ್ರ ಸಿದ್ಧನ ಚಿತ್ತವು ಆ ಸ್ವರೂಪದಲ್ಲಿ ಏಕವಾಗಿರ್ತತಿ. ಇವಾಗ ಹಾಲು ಬೆರೆತಂಗ, ನೀರು ಬೆರೆತಂಗ ಅದು ಏಕತ್ವವಾಗಿರ್ತತಿ. ಅಂತದ್ರಿಂದ ಬೇರೆಯಾಗಿ ಹೊರಗ್ ಬರಕ್ಕಾಗ್ಲಿ ಅಥವಾ ಇನ್ನೊಂದ್ ಏನಾದ್ರೂ ಆತು ಓತು ಅನ್ನೋದಕ್ಕಾಗ್ಲಿ ಹೆಂಗ್ ಸಾಧ್ಯ ಐತಿ? ಸಾಧ್ಯವೇ ಇಲ್ಲ. ಹೀಗೆ ಅಂತರ್ಸ್ಥಿತಿಯಾದ ಮೇಲೆ ಹೊರಗೆ ಅವನು ಚಲನವಲನೆ ಮಾಡಿದರೂ ನಿಶ್ಚಲನೆ. ಅವನು ನಿಜವಾಗ ಅವನ ಅಂತರಂಗದೊಳಗೆ ಚಲನೆ ಆಗೈತಿ ಅಂತ ಅಂದ ಮೇಲೆ, ಚಲನ ರಹಿತ ನಾನು ಅಂತ ತಿಳಿದ ಮೇಲೆ, ನಾನ್ ನಿಶ್ಚಲ ಸ್ವರೂಪನಿದ್ದೇನೆ ಅಂತ ಅವನ್ ತಿಳಿದಾದ್ಮೇಲೆ ಅವನ್ ಶರೀರ ಏನಾರ ಓಡಾಡಿದ್ರೇನ್ ಮಾಡಿದ್ರೇನ ಅವನೇನು ಚಲನೆ ಉಳ್ಳವನ ಆಗೋದಿಲ್ಲ. ಅವನು ನಿಜವಾಗ್ಲು ಆ ನಿಶ್ಚಲ ಸ್ವರೂಪನೇ ಅವನಾಗಿರ್ತಾನ. ನಿಶ್ಚಲ ಸ್ಥಿತಿಯಿಂದ ಇದ್ದು ಕಾರ್ಯಪರ ಶರೀರವುಳ್ಳವನು ಆಗಿರುವನು. ಮತ್ತ ಅವನ ಶರೀರದಿಂದ ಯಾವಾಗ್ಲೂ ಕಾರ್ಯಗಳನ್ನ ಮಾಡವನೇ ಆಗಿರ್ತಾನ. ಆದ್ರ ಅವನ್ ಏನಾದ್ರೂ ಕರ್ಮ ಕಾರ್ಯಗಳನ್ನ ಮಾಡ್ತಾನೆ ಅಂದ್ರ ಅವನಿಗೆ ಕರ್ಮ ಅಂಟಿಗೆಂದತಿ ಅಂತ ಅನ್ನೋದು ಅಲ್ಲ. ಅವನಿಗೆ ಯಾವುದೇ ಕರ್ಮಗಳಿಲ್ಲ. ಅವನ್ ತನ್ನದಕ್ ತಾನು ಮಾಡ್ತಿರ್ತಾನ ಹೊರತು ಯಾವುದೇ ಬಂಧನಕ್ಕೊಳಪಟ್ಟಾಗ್ಲಿ ಅಥವಾ ಮಾಡ್ಲೇಬೇಕಂತಾಗ್ಲಿ ಅವನಿಗಿರೋದಿಲ್ಲ. ಅವನು ಎಲ್ಲಾ ಕರ್ಮಾತೀತನಾಗಿರ್ತಾನ, ಬಂಧನಾತೀತನಾಗಿರ್ತಾನ. ಅವನು ಆ ಸ್ವಯಂ ಸ್ವರೂಪವೇ ಆದ ಸಿದ್ಧನು. ಅವನು ಸ್ವಯಂ ಸ್ವರೂಪವೇ ಆದ ಸಿದ್ಧನೇ ಅವನಾಗಿರ್ತಾನ. ಅವನು ಬಿದ್ದುಕೊಂಡೇ ಇದ್ದರು ಅಥವಾ ಎದ್ದು ಓಡಾಡಿದರು ನಿಶ್ಚಲನೆ ಸೈ. ಅವನು ಮಲ್ಕೆಂದಿದ್ರು ಸೈ, ಯೋಗ ಕುಂತ್ರು ಸೈ, ಓಡಾಡ್ಕೊಂತಿದ್ರು ಸೈ, ಉಂಡಿದ್ರು ಸೈ, ಉಪವಾಸ ಇದ್ರು ಸೈ, ಅವನ್ ಹೆಂಗೆ ಇದ್ರು ಕೂಡ ಅವನ್ ನಿಶ್ಚಲನಾಗಿರ್ತಾನ. ಆದ್ರೂ ಹೊರಗ ನಮಗೆ ಅವನ್ ಶರೀರ ದೃಷ್ಟಿಯಿಂದ ಆ ರೀತಿ ಕಾಣಬಹುದಷ್ಟೇ. ಅದು ಕಂಡ್ರು ಕೂಡ ಅವನ ಮೂಲ ನಿಶ್ಚಲ ಸ್ವರೂಪನೇ ಇದ್ದಾನೆ. ಇಲ್ಲಿ ಅಂತರಂಗದ ಸ್ಥಿತಿಯೇ ಮುಖ್ಯವಾಗಿದ್ದು ಒಳಗೆ ಸರ್ವಾತೀತ ನಿಲುಮೆಯಾಗಬೇಕಾಗಿರುವುದು. ಇಲ್ಲಿ ನಿಜವಾದ ಮುಖ್ಯವಾದದ್ದು ಯಾವ್ದೈತಂದ್ರ ಶರೀರ ಓಡಾಡ್ತೋ ಅಥವಾ ಕುಂದ್ರತೋ ಅಥವಾ ಉಂಡುತ್ತೋ ಅಥವಾ ಉಪವಾಸ ಇತ್ತೋ ಅದ್ ಹಂಗಿತ್ತೋ ಹಿಂಗಿತ್ತು ಅನ್ನೋದು ಯಾವ್ದು ಸಂಬಂಧ ಬರೋದಿಲ್ಲ. ಇಲ್ಲಿ ನಿಜವಾದ ಮುಖ್ಯವಾಗಿ ಯಾವ್ದೈತಂದ್ರ ಅವನ ಅಂತರಂಗದೊಳಗ ತಾನು ಆ ಪರಮಾತ್ಮ ಸ್ವರೂಪನೇ ಇದ್ದೇನೆ, ನಾನು ಯಾವಕ್ಕೂ ಒಳಪಡೋನಲ್ಲ, ನನಗೆ ಯಾವ್ದು ಸಂಬಂಧ ಇಲ್ಲ, ನಾನು ಆ ಪರಮಾತ್ಮನೇ ಅನ್ನೋದು ಅದು ಮುಖ್ಯವಾಗಿ ಗಟ್ಟಿಯಾಗಿರ್ಬೇಕವಿನ ಅವನ್ ಹೊರಗಿಂದ ಓದೆ ಬಂದೆ ಮಾಡ್ದೆ ಅನ್ನೋದು ಯಾವುದು ಸಂಬಂಧವಿರುವುದಿಲ್ಲ. ಹಾಗೆ ಅಂತಃಕರಣವು ಭಗವಂತನಲ್ಲಿ ತಲೀನನಾದವನೇ ನಿಜವಾದ ಸಾಧುವು. ಇಲ್ಲಿ ನಿಜವಾದ ಸಾಧು ಸಿದ್ಧ ಯಾರಂದ್ರ ಅವನ ಅಂತಃಕರಣವು ಭಗವಂತನಲ್ಲಿ ತಲೀನವಾಗೋದು, ಅದರೊಳಗೆ ಏಕತ್ವವಾಗಿರೋದು. ಆ ಮನಸ್ಸು ಆ ಮಹಾದೇವನೊಳಗೆ ಏಕತ್ವ ಆತಂದ್ರ ಅವನ್ ಮಹಾದೇವನೇ ಆಗಿರ್ತಾನ, ಮತ್ತೆ ಬೇರೆ ಏನೊಂದು ಇರೋದಿಲ್ಲ. ಆದ್ರಿಂದ ಅವನೇ ನಿಜವಾದ ಸಾಧಕನು. ಯಾಕಂದ್ರೆ ಇಲ್ಲಿ ಮನ ಹೊರಗ್ ಓಡಾಡ್ತತಿ ಅಂದ್ರ ಅದು ಪೂರ್ಣ ಸಿದ್ಧನಾಗೋಕ್ ಬರೋದಿಲ್ಲ. ಅಲ್ಲಿನ ಚಂಚಲತ್ವ ಐತಿ ಅಂತ. ಆ ಮನದ ಸಂಚಲ ಒಳೆಯುವುದೇ ಮುಕ್ತಿ. ಮನದ ಸಂಚಲವನ್ನಳಿದವನೇ ಸಿದ್ಧ ಅಂತ ಅವನು ಆ ಸಿದ್ಧ ವಸ್ತುವೇ ಆ ಸ್ವರೂಪನೇ ತಾನಾಗಿರ್ತಾನ. ಹೊರಗೆ ಹೇಗೆ ಬೇಕಾದ ಹಾಗೆ ಇದ್ದರೂ ಸರಿಯೇ, ಆದರೆ ಮುಖ್ಯವಾಗಿ ಅಂತಃಕರಣವು ಸ್ವರೂಪದಲ್ಲಿ ಪ್ರೀತಿಗೊಳ್ಳಬೇಕು. ಈ ಹೊರಗ ಅವನ ಪರಿಸರಕ್ಕನುಗುಣವಾಗಿ ಅವನು ಇರ್ಲಿ,
ಅದು ಶರೀರಕ್ಕಿದ್ದಂತ ಕರ್ಮಗಳು ಕರ್ಮದನುಸಾರವಾಗಿ ಅವನಿರ್ಲಿ. ಆದ್ರೆ ಅಂತಃಕರಣವು ಸ್ವರೂಪದಲ್ಲೇ ಪ್ರೀತಿಗೊಳ್ಬೇಕು, ಅದೊಂದೇ ಸತ್ಯ ಅನ್ನೋದಾಗಿರ್ಬೇಕು. ಬೇರೆ ಇನ್ನೊಂದು ಕಡೆ ಏನೊಂದರ ಐತಿ ಅಂದ್ರ ಆ ಸಿದ್ಧನಲ್ಲ, ಇನ್ನು ಚಂಚಲದನ. ಆ ಚಂಚಲತ್ವ ಅಳಿದಿರ್ತಕ್ಕಂಥ ಸ್ಥಿತಿಯೇ ಆ ಸಿದ್ಧನ ಸ್ಥಿತಿಯಾಗಿರ್ತತಿ. ಆವಾಗ್ಯ ಸಿದ್ಧ ಲಕ್ಷಣಗಳು ಸಹಜವಾಗಿಯೇ ಪ್ರಕಟವಾಗುವು. ಅವ್ರೇನು ನಾನು ಸಿದ್ಧನಿದ್ದೇನೆ, ನಾನು ಪೂರ್ಣನಿದ್ದೇನೆ ಅಂತ ಅವ್ರೇನು ಹೇಳೋದಿರಲ್ಲ. ಅವ್ರನ್ನ ನೋಡಿದಾಗ ಅವ್ರನ್ನ ಸೂಕ್ಷ್ಮವಾಗಿ ಗಮನಿಸಿದಾಗನೇ ಅವೆಲ್ಲವೂ ಪ್ರಕಟವಾಗ್ತವು, ಅವೆಲ್ಲ ಗೊತ್ತಾಗ್ತವ. ಅವಲಕ್ಷಣಿಯಾದವನೊಬ್ಬನಿಗೆ ರಾಜ್ಯ ಸಿಂಹಾಸನ ದೊರೆತರೆ ಅವನಲ್ಲಿ ರಾಜ ಚಿಹ್ನೆಗಳು ತಾವಾಗಿಯೇ ತಲೆದೂರುವಂತೆ. ಒಬ್ಬ ಮನುಷ್ಯ ಅವನ ಲಕ್ಷಣವಾಗಿಯೇ ಇರೋದಿಲ್ಲ, ಅವನ್ ಹೆಂಗ ಇರ್ತಾನ. ಅಂತವನಿಗೆ ರಾಜ್ಯ ಸಿಂಹಾಸನ ದೊರೀತು ಅಂದ್ರೆ ಅವನು ರಾಜನಾದ್ನಂದ್ರೆ ಅವನ ಚಿಹ್ನೆಗಳು ತಾವಾಗೆ ತೋರ್ತವ. ರಾಜ ಆದಂದ್ರೆ ಕಿರೀಟ ಇರ್ತತ, ಅವನ ಸಿಂಹಾಸನದ ಮೇಲೆ ಕುಂತಿರ್ತಾನ. ಯಾವಾಗ್ಲೂ ಅವನಿಂದ ಭಟರು ಅಂದ್ರ ಸೈನಿಕರು ಅವನಿಂದ ಇದ್ದೇ ಇರ್ತಾರ. ಈಗ 100 ಜನ ಅದಾರ ಅಂದ್ರು ಕೂಡ ಅದ್ರಾಗ ಇವನ್ ರಾಜ ಅಂತ ತೋರ್ಸಕ್ ಅವನ ಚಿಹ್ನೆಗಳು ಅವನಿಗೆ ಗೊತ್ತಾಗ್ತದ. ಅವನೆಲ್ಲರಿಗಿಂತ ಉನ್ನತವಾದ ಆಸ್ಥಾನದೊಳಗ ಕುಂತಿರ್ತಾನ ಅಥವಾ ಉನ್ನತವಾದ ಸಿಂಹಾಸನದ ಮೇಲೆ ಕುಂತಿರ್ತಾನೆ. ಅವನ ವೇಷಭೂಷಣಗಳು ಸಾಮಾನ್ಯ ಜನರಿಗಿಂತ ವಿಭಿನ್ನವಾಗಿ ಹೆಂಗ್ ತೋರ್ತವೋ ಹಂಗ ಆತ್ಮಜ್ಞಾನಿ ಸ್ವರೂಪವಾಗಿರ್ತಕ್ಕಂಥ ಸಾಧುಗಳಿಗೂ ಕೂಡ ಅವೆಲ್ಲವೂ ಕೂಡ ತೋರ್ತವು. ಸ್ವರೂಪದಲ್ಲಿ ಪ್ರೀತಿ ನೆಲೆಸಿದರೆ ಎಲ್ಲಾ ಲಕ್ಷಣಗಳು ಬರುತ್ತವೆ. ನಾವಿಲ್ಲಿ ಆ ಸ್ವರೂಪವನ್ನ ತಿಳಿಯದೆ ಮಾಡದೆ ಶರಣರಂದ್ರ ಹಿಂಗಿರ್ತಾರ, ಸಾಧುಗಳಂದ್ರ ಹಂಗಿರ್ತಾರ ಅಂತ ನಾವು ಹೊರಗ ಪಾರ್ಟ್ ಮಾಡಕ್ ಹೋದ್ರ ಅದು ಆಗೋದಿಲ್ಲ. ಅದು ಆ ಸ್ವರೂಪ ತಾನಾದಂದ್ರ ಆ ಚಿಹ್ನೆ ತಾನೇ ತೋರ್ತದ. ಅದನ್ನೇನ್ ಅವ್ರೇನ್ ತೋರ್ಸೋದೇನ್ ಬೇಕಾಗಿಲ್ಲ, ನಾವೇನ್ ಮಾಡೋದೇನ್ ಬೇಕಾಗಿಲ್ಲ. ಅವು ತಂತಾನೆ ಗೊತ್ತಾಗ್ತದ, ಆ ಲಕ್ಷಣಗಳು ಅವೇ ತೋರಿಸ್ತವು. ಆದರೆ ಸ್ವರೂಪ ಸ್ಥಿತಿಯನ್ನು ಅವಲಂಬಿಸುವುದರ ಹೊರತಾಗಿ ಉಳಿದ ಯಾವ ಸಾಧನಗಳಿಂದಲೂ ಸಿದ್ಧನ ಲಕ್ಷಣ ಬರಲಾರವು. ಆ ಸಿದ್ಧ ಲಕ್ಷಣ ಆ ಸ್ವರೂಪ ವಿಚಾರವನ್ನು ತಿಳಿದಾಗ ಆ ಸಿದ್ಧ ಲಕ್ಷಣಗಳು ಬರ್ತದವೆ. ಹೊರಗ್ ನಾನು ಏನಾರ ಸಾಧನೆ ಮಾಡಿ ಸಾಧುಗಳಂದ್ರೆ ಕಾವಿ ಬಟ್ಟೆ ಹಾಕ್ಯಂದಿರ್ತಾರ, ನಾನು ಕಾವಿ ಬಟ್ಟೆ ಹಾಕ್ಯಂದಿರಬೇಕು. ಅವರು ವಿಭೂತಿ ಧರಿಸಿರ್ತಾರ, ನಾನು ವಿಭೂತಿ ಧರಿಸ್ಬೇಕು. ಅವರು ವೈರಾಗ್ಯದಂಗಿರ್ತಾರ, ನಾನು ವೈರಾಗ್ಯದಂಗಿರ್ಬೇಕಂತ ಹಿಂಗ ಅವ್ರ ಯಾರನಾರ ಹಿರಿಯರ್ ನೋಡಿ ಮಾಡಕ್ ಹೋದ್ರ ಈ ಬಾಹ್ಯ ಸಾಧನೆಗಳಿಂದ ಆ ಸಿದ್ಧ ಲಕ್ಷಣಗಳು ಎಂದೂ ಬರಲಾರವು. ಮತ್ತೆ ಅವ ಸಿದ್ಧ ಲಕ್ಷಣಗಳು ಹೆಂಗಿರ್ತಾವಂದ್ರ ಆತ್ಮ ಸ್ವರೂಪವನ್ನ ತಿಳಿದಾಗ ನಾವ್ ಇಲ್ಲಿವರೆಗೂ ನೋಡಿದ್ವಲ್ಲ, ಆತ ಯಾವಾಗ್ಲೂ ಸ್ವರೂಪಾನುಸಂಧಾನದೊಳಗಿರ್ತಾನೆ. ಆ ಸ್ವರೂಪವೇ ತಾನಾಗಿರ್ತಾನೆ. ಅವನಿಗೆ ಯಾವುದೇ ಕರ್ಮಗಳು ಇರೋದಿಲ್ಲ, ಯಾವ್ದೊಂದು ಸ್ಥಿತಿಗಳು ಆತಗ ಇರೋದಿಲ್ಲ. ಆತ ಎಲ್ಲವನ್ನ ಮೀರಿದವನಾಗಿರ್ತಾನ. ಅದಕ್ಕಾಗಿ ಸಾಧಕನು ಪ್ರಾಮುಖ್ಯತೆಯಿಂದ ಸ್ವರೂಪಾಕಾರನಾಗಿ ಸ್ವರೂಪದಲ್ಲಿಯೇ ಇರಬೇಕು. ಆದ್ರಿಂದ ಈ ಸಾಧಕರಾದವರು ಯಾವಾಗ್ಲೂ ಸ್ವರೂಪ ವಿಚಾರವನ್ನೇ ತಿಳಿಬೇಕು. ಆ ಸ್ವರೂಪಾಕಾರನಾಗಿ ಆ ಸ್ವರೂಪದಲ್ಲಿ ಇರಬೇಕು. ಹಂಗಾದಾಗ ಅದು ಪೂರ್ಣ ಆಗ್ತದ. ಹಾಗೆ ವ್ಯಕ್ತಿಯು ನಿರ್ಗುಣ ಸ್ವರೂಪದಲ್ಲಿ ತಲೀನನಾಗಿರುವುದೇ ಅಭ್ಯಾಸದ ಶಿರೋರತ್ನವಿರುತ್ತದೆ. ಇಲ್ಲಿ ನಿಜವಾದ ಅಭ್ಯಾಸ ಇದು ಯಾವ್ದಿರ್ತದಂದ್ರ ಅವನು ವೃತ್ತಿ ಯಾವಾಗ್ಲೂ ನಿರ್ಗುಣದ ಸ್ವರೂಪದ ಕಡೆಗೆ ಇರ್ಬೇಕು, ಅದರಲ್ಲೇ ತಲೀನನಾಗಿರ್ಬೋದು. ಅದೇ ಅಭ್ಯಾಸದ ಶಿರೋರತ್ನವಿರುತ್ತದೆ ಅಂತ. ಅಂದ್ರೆ ನಾವ್ ಯಾವ್ಯಾವ ಅಭ್ಯಾಸ ಮಾಡ್ತಾನೆ, ನಾನ್ ಯೋಗ ಮಾಡ್ತಾನೆ, ನಾನ್ ಸಾಧನೆ ಮಾಡ್ತಾನೆ, ನಾನ್ ಕರ್ಮಗಳನ್ನ ಮಾಡ್ತಾನೆ, ಅದನ್ ಮಾಡ್ತಾನೆ, ಇದನ್ ಮಾಡ್ತಾನೆ ಅಂದ್ರೆ ಅವ್ ಯಾವ ಪೂರ್ಣ ಆಗೋದಿಲ್ಲ. ಮತ್ತೆ ಯಾವ್ದಪ್ಪ ಶ್ರೇಷ್ಠವಾಗಿದ್ದು, ಯಾವ್ದಪ್ಪ ಉನ್ನತವಾಗಿದ್ದು ಯಾವ್ದಂದ್ರ ಆ ಆತ್ಮ ಸ್ವರೂಪದಲ್ಲಿ ತಲೀನನಾಗಿರುವುದೇ ಆ ಅಭ್ಯಾಸವೇ ಶಿರೋರತ್ನ ಅಂದ್ರ ಆ ಜ್ಞಾನ ರತ್ನವಾಗಿರ್ತತಿ. ಅದೇ ಶ್ರೇಷ್ಠವಾಗಿರ್ತಕ್ಕಂಥ ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತದರ ಪಜೆ. ಎಲ್ಲರಿಗೂ ಶರಣಾರ್ಥಿ ಪಜೆ. ಉಳಿದ ಭಾಗವನ್ನ ಮತ್ತೆ ನಾಳೆ ನೋಡೋಣ್ರಪ್ಪ.